ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಗುರು ಆಗ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಗುರು ಆಗಬೇಕು. ಈ ರೀತಿಯಾದಂತಹ ಚರ್ಚೆಗಳನ್ನು ಅನೇಕ ಬಾರಿ ನೋಡಿದಿವಿ, ಭಾಷಣಗಳಲ್ಲೂ ಕೂಡ ಕೇಳಿದಿವಿ. ಆದರೆ ಭಾಷಣ ಮಾಡ್ತಾ ಮಾಡ್ತಾ ನಾಯಕರೊಬ್ಬರು ಇಲ್ಲಿ ಭಾರಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. 1947ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಗುರು ಆಗಬೇಕಂತೆ. ಸ್ವಾತಂತ್ರ್ಯ ಬಂದಿದ್ದಂತಹ ಡೇಟನ್ನೇ ಬಿಜೆಪಿಯ ಮಹಾನುಭಾವ ನಾಯಕರು ಡೇಟನ್ನೇ ಮರೆತು ಬಿಟ್ಟಿದ್ದಾರೆ. ಇತಿಹಾಸದ ಸ್ವಲ್ಪವೂ ಕೂಡ ತಿಳುವಳಿಕೆಯಿಲ್ಲದೆ ಮಾತನಾಡಿದ್ದಾರೆ. ಹೆಬ್ಬಾಳ ಮಂಡಲದ ಭೂಪಸಂದ್ರ ಕಚೇರಿಯಲ್ಲಿ ಬಿಜೆಪಿ ಮುಖಂಡನ ಜ್ಞಾನ ಸಂಪೂರ್ಣವಾಗಿ ಅನಾವರಣ ಆಗಿದೆ. ಇದು ಗೊತ್ತಿಲ್ಲದೆ ಮಾತನಾಡ್ತಾರೋ ಅಥವಾ ಗೊತ್ತಿದ್ದು ಈ ರೀತಿಯಾಗಿ ಮಾತನಾಡ್ತಾರೋ ಗೊತ್ತಿಲ್ಲ, ಅಥವಾ ಇತಿಹಾಸದ ಜ್ಞಾನವೇ ಇಲ್ಲದೆ ಈ ರೀತಿಯಾಗಿ ಮಾತನಾಡಿ ಪೇಚಿಗೆ ಸಿಲುಕೊಳ್ತಾರೋ ಗೊತ್ತಿಲ್ಲ. ಭಾಷಣದ ವೇಳೆ ಸ್ವಾತಂತ್ರ್ಯ ಬಂದಿರುವಂತಹ ವರ್ಷ, ಆ ವರ್ಷವನ್ನೇ ಬಿಜೆಪಿ ನಾಯಕ ಬಿ ನಾರಾಯಣ್ ಮರೆತು ಹೋಗಿದ್ದಾರೆ. ಏನೋ ಹೇಳೋದಕ್ಕೆ ಹೋಗಿ ಇನ್ನೇನೋ ಹೇಳಿ ತಡವರಿಸಿದ್ದಾರೆ ಬಿಜೆಪಿ ಮುಖಂಡ. ಕೊನೆಗೆ ನರೇಂದ್ರ ಮೋದಿ ಅವರು 1947ಕ್ಕೆ ಆಗ ವಿಶ್ವಗುರು ಆಗ್ತಾರೆ ಅಂತ ತಡವರಿಸಿ ಮಾತನಾಡಿದ್ದಾರೆ ಬಿ ನಾರಾಯಣ್. ಇದು ಸಾಕಷ್ಟು ಟೀಕೆಗೂ ಕೂಡ ಗುರಿಯಾಗ್ತಾ ಇದೆ. ಅಲ್ರಿ, ಸಣ್ಣ ಪುಟ್ಟ ಮಕ್ಕಳಿಗೆ ಕೇಳಿದ್ರು ಕೂಡ ಯಾವಾಗ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಕೇಳಿದ್ರೆ ಸಣ್ಣ ಪುಟ್ಟ ಮಕ್ಕಳು ಹೇಳ್ತಾರೆ, ಅಷ್ಟು ಜ್ಞಾನ ಇಲ್ವಾ ನಾಯಕರಿಗೆ ಅಂತ ಸಾರ್ವಜನಿಕ ವಲಯದಲ್ಲಿ ಟೀಕೆಗೂ ಗುರಿಯಾಗ್ತಾ ಇದ್ದಾರೆ. ನೂರಾರು ಯೋಜನೆಗಳನ್ನ ಇವತ್ತು ಜನರಿಗೆ ಹೇಳ್ಬೋದು. ಒಂದಲ್ಲ ಒಂದು ರೀತಿ ನಾವೆಲ್ಲರೂ ಸಹ ಸರ್ಕಾರ ಕೊಟ್ಟಿರ್ತಕ್ಕಂಥ ನೂರಾರು ಯೋಜನೆಗಳನ್ನ ಇವತ್ತು ಜನರಿಗೆ ಹೇಳ್ಬೋದು. ಒಂದಲ್ಲ ಒಂದು ರೀತಿ ನಾವೆಲ್ಲರೂ ಸಹ ಫಲಾನುಭವಿಗಳಿದ್ದೀವಿ. ಹಾಗಾಗಿ ಈ ದೇಶ 1947ಕ್ಕೆ ಏನು ವಿಶ್ವಗುರು ಆಗ್ಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ಬೇಕು. ಸರ್ಕಾರ ಕೊಟ್ಟಿರ್ತಕ್ಕಂಥ ನೂರಾರು ಯೋಜನೆಗಳನ್ನ ಇವತ್ತು ಜನರಿಗೆ ಹೇಳ್ಬೋದು. ಒಂದಲ್ಲ ಒಂದು ರೀತಿ ನಾವೆಲ್ಲರೂ ಸಹ ಫಲಾನುಭವಿಗಳಿದ್ದೀವಿ. ಹಾಗಾಗಿ ಈ ದೇಶ 1947ಕ್ಕೆ ಏನು ವಿಶ್ವಗುರು ಆಗ್ಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ಬೇಕು. ಸರ್ಕಾರ ಕೊಟ್ಟಿರ್ತಕ್ಕಂಥ ನೂರಾರು ಯೋಜನೆಗಳನ್ನ ಇವತ್ತು ಜನರಿಗೆ ಹೇಳ್ಬೋದು. ಒಂದಲ್ಲ ಒಂದು ರೀತಿ ನಾವೆಲ್ಲರೂ ಸಹ ಫಲಾನುಭವಿಗಳಿದ್ದೀವಿ. ಹಾಗಾಗಿ ಈ ದೇಶ 1947ಕ್ಕೆ ಏನು ವಿಶ್ವಗುರು ಆಗ್ಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ಬೇಕು. ಸರ್ಕಾರ ಕೊಟ್ಟಿರ್ತಕ್ಕಂಥ ನೂರಾರು ಯೋಜನೆಗಳನ್ನ ಇವತ್ತು ಜನರಿಗೆ ಹೇಳ್ಬೋದು. ಒಂದಲ್ಲ ಒಂದು ರೀತಿ ನಾವೆಲ್ಲರೂ ಸಹ ಫಲಾನುಭವಿಗಳಿದ್ದೀವಿ. ಹಾಗಾಗಿ ಈ ದೇಶ 1947ಕ್ಕೆ ಏನು ವಿಶ್ವಗುರು ಆಗ್ಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ಬೇಕು. ಸರ್ಕಾರ ಕೊಟ್ಟಿರ್ತಕ್ಕಂಥ ನೂರಾರು ಯೋಜನೆಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ನಮ್ಮ ದೇಶದ ಒಬ್ಬ ನಾಯಕರು ವಿಶ್ವದ ಅಗ್ರಗಣ್ಯ ನಾಯಕರಾಗ್ತಾರೆ ಅಂದ್ರೆ ನಮಗೂ ಕೂಡ ಸಾಕಷ್ಟು ಖುಷಿಯ ವಿಚಾರ. ಆದರೆ ಎಲ್ಲೋ ಒಂದೆಡೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಯಾವ ಶತಮಾನದಲ್ಲಿ ಯಾವ ವರ್ಷದಲ್ಲಿ ನಾವು ಈಗ ಬದುಕ್ತಾ ಇದ್ದೀವಿ ಅನ್ನುವಂಥದ್ದನ್ನೂ ಕೂಡ ಪಕ್ಕಕ್ಕೆ ಇಟ್ಟು ತಮ್ಮ ಜ್ಞಾನವನ್ನ ಪ್ರದರ್ಶನ ಮಾಡೋದಕ್ಕೆ ಹೋಗಿ ಬಿ ನಾರಾಯಣ್ ಅವರು ಪೇಚಿಗೆ ಸಿಲುಕೊಂಡ್ರ ಅಂತ. ಹೌದು ಸಂತೋಷ್, ಅಂದ್ರೆ ವಿಚಾರವನ್ನ ಪ್ರಸ್ತಾಪ ಮಾಡುವಾಗ ಅಥವಾ ನಾವು ಯಾವ ವಿಚಾರದ ಬಗ್ಗೆ ಮಾತಾಡ್ತೀವಿ ಅನ್ನೋದನ್ನ ಬಹಳ ಗಮನವಿಟ್ಟು ರಾಜಕಾರಣಿಗಳು ಅಥವಾ ರಾಜಕೀಯ ಪಕ್ಷದಲ್ಲಿ ಇರುವಂತವರು ಯಾರಿರ್ತಾರೆ ಅವರು ಅವುಗಳನ್ನ ತಿಳಿದು ಮಾಡಿ ನಡ್ಕೊಳ್ಬೇಕಾಗತ್ತೆ. ಸೊ ಆದ್ರೆ ಅದನ್ನ ಬಿಟ್ಟು ಕೇವಲ ಸಮಯಕ್ಕೆ ತಕ್ಕ ಹಾಗೆ ಮಾತನಾಡೋದನ್ನು ರೂಢಿಸಿಕೊಂಡ್ರೆ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದಕ್ಕೆ ವಿ ನಾರಾಯಣ್ ಅವರೇ ಸಾಕ್ಷಿಯಾಗಿ ಕಾಣಿಸಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆ ತಯಾರಿಯ ಭಾಗವಾಗಿ ನಡೀತಿರುವಂತಹ ಈ ಪ್ರಚಾರ ಪ್ರಕ್ರಿಯೆ ಕಾರ್ಯಗಳು ಹಾಗೆ ಪಕ್ಷ ಸಂಘಟನೆ ವಿಚಾರಗಳಲ್ಲಿ ಪಕ್ಷವನ್ನ ಮುನ್ನಡೆಸುವಂತಹ ಜವಾಬ್ದಾರಿ ಜಾಗದಲ್ಲಿ ನಿಂತಿರುವಂತಹ ನಾಯಕರುಗಳು ಕಾರ್ಯಕರ್ತರಿಗೆ ಸರಿಯಾದಂತಹ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಆದರೆ ಇಲ್ಲಿ ಆ ಎಲ್ಲವುಗಳನ್ನ ಮೀರಿ ಕೇವಲ ಪ್ರಚಾರಕ್ಕಷ್ಟೇ ಜನರ ಮುಂದೆ ನಿಂತು ಮಾತನಾಡುವ ಬರದಲ್ಲಿ ಮಾಡಿರುವಂತಹ ತಪ್ಪಿನಿಂದಾಗಿ ಮುಂದಿನ ಅಂದ್ರೆ ಬಿಜೆಪಿಯ ಮಹತ್ವಾಕಾಂಕ್ಷೆಯ ಯೋಜನೆಗಳು ಏನೇನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಡೀತಿದ್ದಂತಹ ಮಾತುಕತೆಗಳೇನಿದೆ ಅವೆಲ್ಲವಕ್ಕೂ ಕೂಡ ಲೋಪ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಅವರು ಇಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇವಲ ಇಸುವಿಯನ್ನ ನೆನಪಿಟ್ಟುಕೊಳ್ಳಲಾರದವರು ಮುಂದೆ ಜನರ ಮುಂದೆ ರಾಜ್ಯದ ಮತ್ತು ರಾಷ್ಟ್ರ ಅಂದ್ರೆ ಈಗಿರುವಂತಹ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಎಷ್ಟರ ಮಟ್ಟಿಗೆ ತಲುಪಿಸ್ತಾರೆ, ಅವರಿಂದ ನಿಖರವಾದಂತಹ ಮಾಹಿತಿ ಕಾರ್ಯಕರ್ತರಿಗೆ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಟುಕೊಳ್ತಾ ಇದೆ. 2047ಕ್ಕೆ ಅಂದ್ರೆ ಮುಂದಿನ
10-15 ವರ್ಷಗಳಲ್ಲಿ ಭಾರತವನ್ನ ಮತ್ತೊಂದು ಮಜಲಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಯೋಚನೆಯನ್ನ ಬಿಜೆಪಿ ಮಾಡ್ತಾ ಇದೆ. ಆದರೆ ಅಲ್ಲಿನ ನಾಯಕರುಗಳಿಗೆ ಇದರ ಬಗ್ಗೆ ಪರಿಜ್ಞಾನವಿಲ್ಲದ ಮಾತುಕತೆಯನ್ನು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಈಗ ಕೇಳುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಸಂತೋಷ್, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ನಲವತ್ತೇಳಕ್ಕೆ ಏನು ವಿಶ್ವಗುರು ಆಗ್ಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ಬೇಕು. ಸರ್ಕಾರ ಕೊಟ್ಟಿರ್ತಕ್ಕಂಥ ನೂರಾರು ಯೋಜನೆಗಳನ್ನ ಇವತ್ತು ಜನರಿಗೆ ಹೇಳ್ಬೋದು. ಒಂದಲ್ಲ ಒಂದ್ ರೀತಿ ನಾವೆಲ್ಲರೂ ಸಹ ಫಲಾನುಭವಿಗಳಿದ್ದೀವಿ. ಹಾಗಾಗಿ ಈ ದೇಶ 1947ಕ್ಕೆ ಏನು ವಿಶ್ವಗುರು ಆಗ್ಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ಬೇಕು. ಸರ್ಕಾರ ಕೊಟ್ಟಿರ್ತಕ್ಕಂಥ ನೂರಾರು ಯೋಜನೆಗಳನ್ನ ಇವತ್ತು ಜನರಿಗೆ ಹೇಳ್ಬೋದು. ಒಂದಲ್ಲ ಒಂದ್ ರೀತಿ ನಾವೆಲ್ಲರೂ ಸಹ ಫಲಾನುಭವಿಗಳಿದ್ದೀವಿ. ಹಾಗಾಗಿ ಈ ದೇಶ 1947ಕ್ಕೆ ಏನು ವಿಶ್ವಗುರು ಆಗ್ಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗ್ಬೇಕು. ಸರ್ಕಾರ ಕೊಟ್ಟ